ನಮಸ್ಕಾರ ಆತ್ಮೀಯರೇ. ಮನೋನಂದನ ಕಾರ್ಯಾಗಾರದ ಈ ಹೊಸ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿನ್ನೆ ದಿನ ನಾವು ನಮ್ಮ ಈ ಮನೋನಂದನ ಕಾರ್ಯಾಗಾರದಲ್ಲಿ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ವಿ. ಏನ ಚಟುವಟಿಕೆ? ನಮ್ಮಲ್ಲಿ ಭಯ, ಆತಂಕ, ಉದ್ವೇಗ ಅಥವಾ ಕೋಪನೇ ಇರಬಹುದು. ಇದು ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಭಾವನೆಗಳು ನಮ್ಮಲ್ಲಿ ಉದ್ಭವ ಆದಾಗ ನಮಗೆ ಗೊತ್ತಿಲ್ಲದ ಹಾಗೆಯೇ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವನೆಗಳಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾಗತ್ತೆ. ಏದುಸಿರು ಹೆಚ್ಚಾಗಬಹುದು, ಹೃದಯದ ಬಡಿತ ಹೆಚ್ಚಾಗಬಹುದು, ಒಂಥರ ಮೈಯೆಲ್ಲ ಬಿಸಿ ಆಗ್ತಿದೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಬಹುದು. ಹೀಗೆ ಒಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಸಾಕಷ್ಟು ರೀತಿಯ ವ್ಯತ್ಯಾಸಗಳು ಕಂಡುಬರುತ್ತೆ ಅಂತ ಹೇಳಿದ್ದೆ. ಆ ಸಮಯದಲ್ಲಿ ಮಾಡಬಹುದಾದಂತಹ ಕೆಲವೊಂದು ಟ್ರಿಕ್ ಅಥವಾ ಟೆಕ್ನಿಕ್ಗಳ ಮೂಲಕ ನಮ್ಮ ಮನಸ್ಸನ್ನು ಹೇಗೆ ನಾವು ಶಾಂತ ಸ್ಥಿತಿಗೆ ತರೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಈಗ ನಿನ್ನೆ ಕಳಿಸಿದಂತಹ ಆಡಿಯೋನಲ್ಲಿ ನಾನು ತಿಳಿಸಿದ್ದೆ, ಬಹುಶಃ ನಿಮಗೆ ಅದು ಅರ್ಥ ಆಗಿರಬಹುದು. ಒಂದು ವೇಳೆ ಅರ್ಥ ಆಗಿಲ್ಲ ಅನ್ನೋದಾದರೆ ಇದು ನಿಮಗೆ ಕ್ಲಾರಿಟಿ ಕೊಡುತ್ತೆ. ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಡುತ್ತೆ. ನಾನು ಹೇಳಿದೆ, ಎರಡೂ ಕೈಯಲ್ಲೂ ಮಾಡಬಹುದು. ಈ ರೀತಿ ಬಟ್ಟಲಿನ ಥರ ಸ್ವಲ್ಪ ಬೆಂಡ್ ಮಾಡಿಕೊಂಡ್ರೆ ಆಯಿತು. ನಾವು ಕಣ್ಣುಗಳ ಮೇಲೆ ಇಟ್ಕೊಳ್ಳುವಾಗ ಧ್ಯಾನದಲ್ಲೂ ಕೂಡ ಆ ರೀತಿ ಬಟ್ಟಲನ್ನ ಹಾಗೆ ಮಾಡಿಕೊಂಡು ಆ ಬಟ್ಟಲಿನ ಆಕಾರವನ್ನು ಕಣ್ಮೇಲೆ ಇಟ್ಕೊಳ್ತೀವಿ ಅಲ್ವಾ. ಕೈಗಳನ್ನ ಚೆನ್ನಾಗಿ ಉಜ್ಜಿ ಈ ರೀತಿ ಬಟ್ಟಲು ಥರ ಮಾಡಿಕೊಂಡು ಇಟ್ಕೊಳ್ತೀವಿ ಅಲ್ವಾ. ನೀವು ಪ್ರಯತ್ನ ಪಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶಾಖಶಕ್ತಿ ಉತ್ಪಾದನೆ ಆಗುತ್ತೆ ಅನ್ನೋದು. ಅದು ಹೇಗೆ ನಮಗೆ ನಮ್ಮ ಕಣ್ಣುಗಳ ಮೇಲೆ ಇಟ್ಟಾಗ ಆ ಶಾಖಶಕ್ತಿ ಹೇಗೆ ನಮ್ಮ ಒಳಗೆ ಅದು ಪ್ರವೇಶಿಸುತ್ತೆ ಅನ್ನೋದು ಗೊತ್ತಾಗತ್ತೆ ಅಲ್ವಾ. ಅದೇ ರೀತಿ ಕೈಗಳನ್ನ ಉಜ್ಜಿ ಕಿವಿ ಮೇಲೆ ಇಟ್ಕೋಬಹುದು. ಯಾವಾಗ ನಿಮಗೆ ಭಯ, ಆತಂಕ, ಉದ್ವೇಗ, ಗಾಬರಿ ಅಥವಾ ಕೋಪ ಏನೇ ಇದ್ದಾಗಲೂ ನಮ್ಮಲ್ಲಿ ಆ ಏದುಸಿರು ಹೆಚ್ಚಾಗ್ತಾ ಇದೆ, ಹೃದಯದ ಬಡಿತ ಹೆಚ್ಚಾಗ್ತಿದೆ ಅಂತ ಅಂದಾಗ, ಭಯ ಆಗ್ತಾ ಇದೆ ಅಂತ ಅಂದಾಗ ನಾವು ಕೈಗಳನ್ನ ಈ ರೀತಿ ಬಟ್ಟಲಿನ ಹಾಗೆ ಮಾಡಿಕೊಂಡು ನೇರವಾಗಿ, ನೀವೇನು ಕೈ ಉಜ್ಜಬೇಕು ಅಂತಲೂ ಇಲ್ಲ, ನೇರವಾಗಿ ಹೀಗೆ ಇಟ್ಕೊಂಡು ಕಿವಿಯ ಮೇಲೆ ಇಟ್ಕೊಂಡ್ರೆ ಆಯಿತು. ಕಿವಿ ಈ ಒಂದು ಬಟ್ಟಲಿನ ಆಕಾರ ಈ ಕಿವಿಯ ಒಳಭಾಗ ಇದೆಯಲ್ಲ ಅದನ್ನು ಮುಚ್ಚೋ ಹಾಗೆ ಇದ್ದರೆ ಆಯಿತು. ಆ ರೀತಿ ಸುಮ್ಮನೆ ಮುಚ್ಚಿ ಇಟ್ಕೊಳ್ಳೋದ ಇಲ್ಲ. ಒಂದು 3 ಸಲ ಶಾಂತಿ 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 ಅಷ್ಟೆ. ಈ ರೀತಿ ಅಭ್ಯಾಸ ಮಾಡೋಣ. ಇನ್ನೊಮ್ಮೆ ಮನಸ್ಸಿನಲ್ಲೇ ನೀವು ಹೇಳ್ಕೊಂಡ್ರೆ ಆಯಿತು. ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಬಾಯ್ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಹ ಸಮಯದಲ್ಲಿ ಅಂತ ಅಂದಾಗ ಬಾಯ್ಬಿಟ್ಟು ಧೈರ್ಯವಾಗಿ ಹೇಳ್ಕೊಬೋದು. ಇಲ್ಲ ಬಾಯ್ಬಿಟ್ಟು ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಂದಾಗ ಕಣ್ಗಳನ್ನ ಮುಚ್ಚಿ ನಿಧಾನವಾಗಿ ಆ ರೀತಿ ಶಾಂತಿ 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 ಮಾಡ್ಕೋಬೋದು. ಅಥವಾ ಇನ್ನೂ ನಮಗೆ ಜಾಸ್ತಿ ಸಮಯನೇ ಇಲ್ಲ, ಈಗ ನೆಕ್ಸ್ಟ್ ನಾನೇ ಹೋಗಬೇಕು, ಮುಂದಿನ ಸರದಿ ನಂದೇನೆ, ನಾನೇ ಹೋಗಿ ಅಲ್ಲಿ ಸಭೆಯಲ್ಲಿ ನಿಂತು ಮಾತಾಡಬೇಕು, ನನ್ನ ಸರದಿ ಬಂದಿದೆ. ಆಗ ಏನು ಮಾಡೋದು? ಅಷ್ಟು ತನಕ ಸಮಯ ಇಲ್ಲ. ಆಗ 1 2 3 ಮಾಡ್ದ ಹೊರಟ. ಯಾವಾಗ ನಿಮ್ಮ ಕೈನ ನೀವು ಹೀಗೆ ಮಾಡ್ಕೊಳ್ತೀರೋ, ಕಿವಿ ಹತ್ರ ತಗೊಂಡು ಹೋಗ್ತಿರೋ, ಇದು ಒಂದು ಅಭ್ಯಾಸವಾಗಿ ಬಿಡ್ತು ಅಂತಂದರೆ ಇದನ್ನು ಒಮ್ಮೆ ಧ್ಯಾನ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸಿ ಬಿಡಬೇಕಷ್ಟೆ. ಒಮ್ಮೆ ಧ್ಯಾನ ಸ್ಥಿತಿಯಲ್ಲಿ ಕಣ್ಮುಚ್ಚಿ ಕೂತು ಯಾವುದಾದ್ರೂ ಒಂದು ಮೆಡಿಟೇಷನ್ನ ಹಾಕ್ಕೊಂಡು ಫ್ಲೂಟ್ ಮ್ಯೂಸಿಕ್ಕೋ ಅಥವಾ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ, ನಿಮ್ಮ ಮನಸ್ಸು ಯಾವುದ್ರ ಜೊತೆಗೆ ಕನೆಕ್ಟ್ ಆಗುತ್ತೋ, ಸಂಪರ್ಕವನ್ನು ಸಾಧಿಸುತ್ತೋ ಅಂತಹ ಒಂದು ಮೆಡಿಟೇಷನ್ ಮ್ಯೂಸಿಕ್ ಹಾಕ್ಕೊಂಡು ನೀವು ಕೈಗಳನ್ನ ಹೀಗಿಟ್ಕೊಂಡು ಆರಾಮವಾಗಿ, ನಾನು ಈಗ ನನ್ನ ಹೃದಯದ ಬಡಿತ ಕಡಿಮೆ ಆಗುತ್ತೆ ಈ ರೀತಿ ಮಾಡಿಕೊಂಡಾಗ, ನನ್ನ ಉಸಿರಾಟದಲ್ಲಿ ಆಗಿರುವಂತಹ ಈ ಏರಿಳಿತ ಏನಿದೆಯೋ ಅದು ಕೂಡ ಸಮತೋಲನಕ್ಕೆ ಬರುತ್ತೆ, ನನಗೆ ಯಾವುದೇ ರೀತಿಯ ನಕಾರಾತ್ಮಕ ವಿಚಾರಗಳು ಬರೋದಿಲ್ಲ. ಅಂದರೆ ಕೋಪ ಇರ್ಬೋದು, ಗಾಬರಿ, ಆತಂಕ, ಉದ್ವೇಗ, ಭಯ ಇದ್ಯಾವುದು ನನ್ನ ಹತ್ರ ಸುಳಿಯೋದಿಲ್ಲ. ನಾನು ಯಾವಾಗೆಲ್ಲ ಹೀಗೆ ಮಾಡ್ಕೊಳ್ತೀನೋ ಆಗ ಪಾಸಿಟಿವ್ ವರ್ಡ್ ಬಳಸೋದಾದರೆ, ಧನಾತ್ಮಕ ಪದವನ್ನೇ ಬಳಸೋದಾದರೆ, ನಾನು ಹೀಗೆ ಇಟ್ಕೊಂಡಿದ್ದ ತಕ್ಷಣ, ಕಿವಿ ಹತ್ರ ಕೈ ಹೋಗಿದ ತಕ್ಷಣ ನನ್ನ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ, ನನ್ನ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ, ನನ್ನ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾ ನಮ್ಮ ಮನಸ್ಸನ್ನು ನಾವು ಟ್ರೈನ್ ಮಾಡಿಬಿಡ್ತು ಅಂತಂದರೆ ಇದನ್ನು ನಮ್ಮ ಮನಸ್ಸು ಒಪ್ಕೊಳ್ಳುತ್ತೆ. ಜೊತೆಗೆ ಯಾವಾಗೆಲ್ಲ ಅಂತಹ ಸಂದರ್ಭ ಬರುತ್ತೋ ಆಗ ಆಟೋಮೆಟಿಕ್ಕಾಗಿ ನಿಮಿಷ ಮಾತ್ರದಲ್ಲಿ ಆ ಒಂದು ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಟೆಕ್ನಿಕ್.
ಎರಡನೇದು ನಮಗೆ ಈಗಾಗಲೇ ಗೊತ್ತೇ ಇದೆ, ಯಾವುದಿದು ಮುದ್ರಾ? ಚಿನ್ ಮುದ್ರಾ ಅಲ್ವಾ. ಈ ಚಿನ್ ಮುದ್ರಾವನ್ನು ನಾವು ಬಳಸಿ ಕೂಡ ನಾವು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಅಥವಾ ಈ ಏರಿಳಿತವನ್ನು ನಮ್ಮ ಮನಸ್ಸನ್ನು ಸಮತೋಲನಕ್ಕೆ ತರೋದಕ್ಕೆ ಪ್ರಯತ್ನ ಪಡಬಹುದು. ಯಾವಾಗೆಲ್ಲ ನಮಗೆ ಆ ರೀತಿ ಆತಂಕ ಆಗ್ತಿದೆ, ಭಯ ಆಗ್ತಿದೆ ಅಂತ ಅಂದಾಗ ಈ 3 ಫಿಂಗರ್ಸ್ ಮೆಥಡ್, ಕೆಲವ್ರಿಗೆ ಹೀಗಿಟ್ಕೊಳ್ಳೋದು ಅಂದರೆ ಆರಾಮ ಅಂತ ಅನ್ನಿಸ್ಬೋದು. ಇಲ್ಲಾಂದರೆ ಕೆಲವರಿಗೆ ಹೀಗಿಟ್ಕೋತೀನಿ, ಜಲಮುದ್ರಾ, ಕಿರುಬೆರಳು ಮತ್ತು ಹೆಬ್ಬೆರಳು ಹೀಗಿಟ್ಕೊಳ್ತೀನಿ, 3 ನಾಮ ಹಾಕೋದು ಅಂತಾರಲ್ಲ, ಆ ರೀತಿ ಇಟ್ಕೊಂಡ್ರೆ ನನಗೆ ಆರಾಮ ಅಂತ ಅನಿಸುತ್ತೆ ಅಂದರೆ ಇಟ್ಕೋಬಹುದು. ಇದು ಹೆಚ್ಚು ಬೇಗ ನಮಗೆ ಶಾಂತಿಯನ್ನು ನೀಡುತ್ತೆ. ಧ್ಯಾನ ಮುದ್ರಾ ಅಂತ ಹೇಳ್ತೀವಲ್ವ, ಹೀಗೆ ಬರ್ತಿದ್ದಂಗೆ ಶಾಂತ ಸ್ಥಿತಿಗೆ ಬರಬೇಕು ಅನ್ನೋದನ್ನು ನಮ್ಮ ಮನಸ್ಸು ನಮಗೆ ತಿಳಿಸ್ಬಿಡುತ್ತೆ. ನೀವು ನೋಡಿ, ನಿಮಗೆ ಮುದ್ರಾ ಇಟ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಅಂತ ಅಂದರೆ ಹಾಗೆ ಇಟ್ಕೋಬೋದು. ಅಥವಾ ಆಕಾಶ ತತ್ವ ಹೀಗೆ ಇಟ್ಕೊಂಡಾಗ ನೀವು ಗಮನಿಸಿರ್ಬೋದು, ಯಾವಾಗ ನಾವು ಈ ರೀತಿ ಸ್ಪೇಸ್ ಅಥವಾ ಆಕಾಶ ತತ್ವವನ್ನು, ಆಕಾಶ ಮುದ್ರವನ್ನು ಹೀಗೆ ಇಟ್ಕೊಳ್ತೀವೋ ಆಗ ನಮ್ಮ ಉಸಿರಾಟ ಸುದೀರ್ಘವಾಗುತ್ತೆ. ಯಾವಾಗ ಕೋಪ, ಆತಂಕ, ಉದ್ವೇಗ, ಗಾಬರಿ ಇದೆಲ್ಲ ಇರುತ್ತೋ ಆವಾಗ ಬೇಗ ಉಸಿರಾಡ್ತಾ ಇರ್ತೀವಿ. ನಾವು ಬೇಗ ಉಸಿರಾಡ್ತಿರ್ತೀವಿ. ಚಿಕ್ಕದಾಗಿ ಉಸಿರು ತಗೋತಾ ಇರ್ತೀವಿ. ಉಸಿರು ಅಂತೀವಲ್ಲ, ಬೇಗ ಉಸಿರು ತಗೊಳ್ತಾ ಇರ್ತೀವಿ. ಆದರೆ ಯಾವಾಗ ನಾವು ಚಿನ್ಮುದ್ರೆಯನ್ನು ಇಟ್ಕೊಳ್ತೀವೋ ಆಗ ನಿಧಾನವಾಗುತ್ತೆ ಉಸಿರಾಟ. ಯಾವಾಗ ಉಸಿರಾಟ ನಿಧಾನವಾಗುತ್ತೋ ಆಗ ಹೃದಯದ ಬಡಿತ ಕೂಡ ಸಮತೋಲನಕ್ಕೆ ಬರುತ್ತೆ. ಸ್ಪೇಸ್ ಅಥವಾ ಆಕಾಶ ತತ್ವವನ್ನು ನಾವು ಕೈಯಲ್ಲಿ ಹಿಡಿದಿದ್ದೇ ಆಯಿತು ಅಂದರೆ ಆಗ ಕೂಡ ಉಸಿರಾಟ ಸುದೀರ್ಘವಾಗುತ್ತೆ. ಶ್ವಾಸಕೋಶಗಳು ವಿಶಾಲವಾಯಿತೇನೋ, ಆರಾಮವಾಗಿ ಉಸಿರಾಡ್ತಿದ್ದೀವೇನೋ ಅನ್ನುವಂಥ ಭಾವ ಮೂಡುತ್ತೆ. ಇದೆಲ್ಲವನ್ನು, ಈ ವ್ಯತ್ಯಾಸಗಳನ್ನು ನೀವು ಧ್ಯಾನ ಸ್ಥಿತಿಯಲ್ಲಿ ಮಾಡಿ ನೋಡಬೇಕು. ನಿಮ್ಮ ತೊಡೆಯ ಮೇಲೆ ಹೀಗಿಟ್ಕೊಳ್ಬೇಕು. ಹೀಗಿಟ್ಕೊಂಡಾಗ ನಿಮಗೆ ಇನ್ನೂ ಆರಾಮ ಅಂತ ಅನಿಸುತ್ತೆ. ಯಾವುದನ್ನೇ ಆಗಲಿ ನಾವು ಧ್ಯಾನ ಸ್ಥಿತಿಯಲ್ಲಿ ಒಮ್ಮೆ ಮಾಡಿದ್ರೂ ಸಾಕು, ಮರುದಿನದಿಂದಲೇ ನೀವು ಇದರ ಒಂದು ಎಫೆಕ್ಟ್ನ ಅಥವಾ ಪರಿಣಾಮವನ್ನು ನೋಡಬಹುದು. ವಿಡಿಯೋ ಸುದೀರ್ಘ ಆಯಿತು ಅಂತ ನಿಮಗೆ ಅನಿಸಿರಬಹುದು, ಆದರೂ ಪರವಾಗಿಲ್ಲ. ಕೆಲವೊಂದು ವಿಚಾರಗಳನ್ನು ಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ಬೇಕು, ಮನದಟ್ಟು ಮಾಡಬೇಕು ಅನ್ನೋಂಥ ಉದ್ದೇಶ ಇದ್ದಾಗ ಆಡಿಯೋ ಮೂಲಕ ಹೇಳುವಂಥದ್ದು ಬಹುಶಃ ಸಂಪೂರ್ಣವಾಗಿ ತಲುಪಲಿಕ್ಕಿಲ್ಲ. ನಾನು ಹೀಗಿಟ್ಕೊಳ್ಳಿ ಅಂತ ಹೇಳಿದಾಗ ನನಗೆ ಅನಿಸ್ತಾ ಇರತ್ತೆ ನೀವು ಹೀಗೆ ಇಟ್ಕೊಂಡಿದ್ದೀರಾ ಅಂತ. ಆದರೆ ಬಹುಶಃ ನೀವು ಯಾವ ರೀತಿ ಹಿಡಿದಿದ್ದೀರಾ, ಅದು ಸರಿನಾ ತಪ್ಪಾ ಅನ್ನೋದನ್ನು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರಬಹುದು. ಹಾಗಾಗಿ ನಾನು ಈ ವಿಡಿಯೋದ ಮೂಲಕವಾಗಿ ನಿಮಗೆ ತಿಳಿಸ್ಕೊಟ್ಟೆ. ಯಾವಾಗೆಲ್ಲ ನಿಮಗೆ ಆ ರೀತಿ ಭಾವ ಮೂಡುತ್ತೋ, ನಕಾರಾತ್ಮಕ ಭಾವ ಅದು ಯಾವುದೇ ಇರ್ಬೋದು, ಅತಿಯಾಗಿ ಆಗ್ತಾಯಿದೆ, ಹಿಂಸೆ ಕೊಡ್ತಾಯಿದೆ ನನಗೆ ಅಂತ ಅಂದಾಗ, ನೀವು ಈ ಸ್ಥಿತಿಗೆ ಬಂದಾಗ ನೀವು ಈ ರೀತಿ ಮಾಡೋದನ್ನು ಯಾರು ಗಮನಿಸಿದ್ರು ಮನೆಯಲ್ಲಿ ಅಂತ ಅಂದರೆ ಅವ್ರು ಅನ್ಕೋತಾರೆ, ಬಹುಶಃ ಈಕೆಗೆ ಕೋಪ ಬಂದಿರಬಹುದು ಅಥವಾ ಭಯ ಆಗಿರ್ಬೋದು, ಏನೋ ಒಂದು ತೊಂದರೆ ಆಗಿದೆ ಅನ್ನೋದನ್ನು ಹೊರಗಿನವರು ಗುರುತಿಸ್ತಾರೆ. ನಿಮ್ಮ ಒಳ ಮನಸ್ಸು ಕೂಡ ಗುರುತಿಸುತ್ತೆ. ನಿಮ್ಮ ಮೈಂಡ್ ಫಿಕ್ಸ್ ಆಗುತ್ತೆ, ಸೆಟ್ ಆಗುತ್ತೆ. ಮತ್ತೊಂದು ಹೊಸ ವಿಚಾರದ ಜೊತೆಗೆ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ. ಶುಭ ದಿನ.